ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ, ಈ ಆಪರೇಷನ್ಗೆ ಕವರೇಜೇ ಸಿಗಲ್ಲ, ನೀವು ಟರ್ಮ್ಸ್ ಅನ್ನೇ ಅರ್ಥ ಮಾಡ್ಕೊಂಡಿಲ್ಲ. ನಮಸ್ಕಾರ ಸ್ನೇಹಿತರೆ, ಇನ್ಶೂರೆನ್ಸ್ ಮಾಡಿಸಿರ್ತೀವಿ ರಕ್ಷಣೆ ಕೊಡುತ್ತೆ ಅಂತ ಹೇಳಿ, ಸೆಕ್ಯೂರಿಟಿ ಗಾರ್ಡ್ ನಮಗಿದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿ. ಆದ್ರೆ ಕ್ಲೇಮ್ಸ್ ರಿಜೆಕ್ಷನ್, ಇನ್ಶೂರೆನ್ಸ್ ತಗೊಳ್ಳೋರ ಅತಿ ದೊಡ್ಡ ಭಯ ಅಂದ್ರೆ ಕ್ಲೇಮ್ಸ್ ರಿಜೆಕ್ಷನ್. ಇನ್ಶೂರೆನ್ಸ್ ಕಂಪನಿಗಳು ಪ್ರೀಮಿಯಂ ಕಟ್ಟಿಸ್ಕೊಂಡು ಆಮೇಲೆ ಕೈ ಎತ್ತು ಬಿಟ್ರೆ ಅನ್ನೋ ಭಯ. ಯಾಕಂದ್ರೆ ಕ್ಲೇಮ್ ರಿಜೆಕ್ಟ್ ಆಗಿದೆ ಅವರಿಗೆ ಇವರಿಗೆ ಏನೋ ಅಲ್ಲಿ ಇಲ್ಲಿ ಬಂದಿರೋ ಚರ್ಚೆಗಳು. ಹುಷಾರ್ ತಪ್ಪಿ ಅಡ್ಮಿಟ್ ಆದ್ರೆ ಯಾವ್ದೋ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಡ್ಮಿಟ್ ಆಗಿ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕೆ ಹೋದ್ರೆ ಅಪ್ರೂವಲ್ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ಸಿಕ್ಕಿಲ್ಲ, ನಮಗೆ ಗೊತ್ತು ಮೋಸ ಮಾಡ್ತಾರೆ, ಫ್ರಾಡ್ ಇವರು ಅಂತೆಲ್ಲ ಟೀಕೆ ಟಿಪ್ಪಣಿ ಬರುತ್ತೆ. ಇನ್ಶೂರೆನ್ಸ್ ಕಂಪನಿಗಳು ದೊಡ್ಡ ದೊಡ್ಡ ಸಂಖ್ಯೆಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋದ ನಂಬರ್ಸ್ ಪ್ರೂವನ್ ರೆಕಾರ್ಡ್ಸ್ ಇದ್ರೂ ಕೂಡ ಕೆಲವರಿಗೆ ಮಾತ್ರ ನನಗೆ ಕ್ಲೇಮೇ ಸಿಗ್ಲಿಲ್ಲ ಅಂತ ಹೇಳೋರು ಸಿಕ್ಕೇ ಸಿಗ್ತಾರೆ. ಆದ್ರೆ ಯಾಕೆ ಹೀಗಾಗುತ್ತೆ? ಭಾರತದ ನಂಬರ್ 1 ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೂ ಕೂಡ ಸಿಕ್ಕಾಪಟ್ಟೆ ಬೈಯೋರು ಸಿಗ್ತಾರೆ. ಯಾಕೆ ಸ್ನೇಹಿತರೆ? ಸ್ವಲ್ಪ ಇಲ್ಲಿ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು. ಹಂಗೆ ಮಾಸ್ ಆಗಿ ಇಡೀ ದೇಶದಲ್ಲಿ ಕೋಟ್ಯಂತರ ಜನರಿಗೆ ಸ್ಕ್ಯಾಮ್ ಮಾಡ್ಕೊಂಡು ತಿರುಗಾಡಷ್ಟು ವೀಕ್ ಕಂಟ್ರಿ ಅಲ್ಲ ಇದು. ಇಲ್ಲಿ ಕಾನೂನಿದೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಇನ್ಶೂರೆನ್ಸ್ ಇರಲಿ, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್, ಅವುಗಳ ಕ್ಲೇಮ್ ರಿಜೆಕ್ಟ್ ಆಗೋದಕ್ಕೆ ಎಕ್ಸಾಕ್ಟ್ ಕಾರಣ ಏನು? ಒಂದು ಇನ್ಶೂರೆನ್ಸ್ ಕಂಪನಿ ನಿಮ್ಮ ಕ್ಲೇಮ್ಸ್ ಅಪ್ಲಿಕೇಶನ್ ಅನಲೈಸ್ ಮಾಡುವಾಗ ಯಾವೆಲ್ಲ ವಿಚಾರಗಳನ್ನ ನೋಡುತ್ತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ಶೂರೆನ್ಸ್ ರಿಜೆಕ್ಟ್ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಈ ಇಂಪಾರ್ಟೆಂಟ್ ವರದಿಯನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಈ ವರದಿಯನ್ನು ನಾವು 4 ಸೆಗ್ಮೆಂಟ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಮೊದಲ ಸೆಗ್ಮೆಂಟ್ ನಲ್ಲಿ ಇನ್ಶೂರೆನ್ಸ್ ರಿಜೆಕ್ಟ್ ಆಗೋದಕ್ಕೆ ರಿಯಲ್ ಕಾರಣಗಳು ಯಾವುವು ಅಂತ ನೋಡೋಣ. ಎರಡನೇ ಸೆಗ್ಮೆಂಟ್ ಅಲ್ಲಿ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ಸ್ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡೋಕೆ ಮುಂಚೆ ಏನೆಲ್ಲ ಚೆಕ್ ಮಾಡುತ್ತೆ ಅದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಮೂರನೇ ಸೆಗ್ಮೆಂಟ್ ನಲ್ಲಿ ಒಂದು ವೇಳೆ ಕ್ಲೇಮ್ ರಿಜೆಕ್ಟ್ ಆದ್ರೆ ಏನ್ ಮಾಡಬಹುದು ಅಂತ ಕೂಡ ತಿಳ್ಕೊಳ್ಳೋಣ. ಎಲ್ಲದೂ ಇಂಪಾರ್ಟೆಂಟ್ ಇದರಲ್ಲಿ. ಹಾಗೆ ನೆಕ್ಸ್ಟ್ ಕಡೆದಾಗಿ ಕ್ಲೇಮ್ಸ್ ರಿಜೆಕ್ಟ್ ಆಗದಂತೆ ತಡೆಯೋದು ಹೇಗೆ ಅನ್ನೋದನ್ನ ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಜಸ್ಟ್ ಆನ್ಲೈನ್ ಅಲ್ಲಿ ನೋಡ್ದ ಅಪ್ಲೈ ಮಾಡದ ಅಷ್ಟು ಮಾತ್ರ ಮುಖ್ಯ ಅಲ್ಲ ಸ್ನೇಹಿತರೆ. ಇದೆಲ್ಲ ತಿಳ್ಕೊಂಡಿರೋದು ಕೂಡ ತುಂಬಾ ಮುಖ್ಯವಾಗಿರೋ ಎಜುಕೇಶನ್ ಇದು. ಸೊ ಮೊದಲನೇದಾಗಿ ಕಾರಣಗಳನ್ನ ನೋಡೋಣ. ಈಗ ಕ್ಲೇಮ್ಸ್ ರಿಜೆಕ್ಟ್ ಆಗೋದು ಯಾಕೆ? ವೇಟಿಂಗ್ ಪೀರಿಯಡ್ ಉಲ್ಲಂಘನೆ. ಮೊದಲಿಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೋಡೋದಾದ್ರೆ, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಸಾಕಷ್ಟು ಜನರಿಗೆ ವೇಟಿಂಗ್ ಪೀರಿಯಡ್ ಬಗ್ಗೆ ಅಷ್ಟೊಂದು ಗಮನ ಕೊಡೋಕೆ ಹೋಗೇ ಇರೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಮೊದಲ ದಿನದಿಂದಲೇ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೂ ಕವರೇಜ್ ಕೊಡಲ್ಲ. ವೇಟಿಂಗ್ ಪೀರಿಯಡ್ ಇರುತ್ತೆ. ನೀವು ಪಾಲಿಸಿ ತಗೊಂಡ 8 ತಿಂಗಳಿಗೆ ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶ ಸರ್ಜರಿ ಮಾಡಿಸಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಪಾಲಿಸಿನಲ್ಲಿ ಗಾಲ್ ಬ್ಲಾಡರ್ ಸರ್ಜರಿಗೆ 24 ತಿಂಗಳ ವೇಟಿಂಗ್ ಪೀರಿಯಡ್ ಇತ್ತು ಅಂತ ಅನ್ಕೊಳ್ಳಿ. ಆಗ ಆಟೋಮೆಟಿಕ್ ಆಗಿ ಕ್ಲೇಮ್ಸ್ ಅಕ್ಸೆಪ್ಟ್ ಆಗಲ್ಲ. ಈ ರೀತಿ ಸ್ನೇಹಿತರೆ ಇನ್ಶೂರೆನ್ಸ್ ನಲ್ಲಿ 30 ದಿನಗಳ ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಸಾಮಾನ್ಯವಾಗಿ ಎಲ್ಲಾ ಸಮಸ್ಯೆಗಳಿಗೂ ಅನ್ವಯ ಆಗುತ್ತೆ. ಅದಾದ್ಮೇಲೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಗಳಿಗೆ ಅಂದ್ರೆ ಮೊದಲೇ ಇರೋ ಕಾಯಿಲೆಗಳಿಗೆ 2 ರಿಂದ 4 ವರ್ಷದ ತನಕ ವೇಟಿಂಗ್ ಪೀರಿಯಡ್ ಇರುತ್ತೆ. ಮೇಜರ್ ಸರ್ಜರಿಗಳಿಗೆ 1 ರಿಂದ 4 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಕರೆಕ್ಟ್ ಆಗಿ. ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬಿಟ್ಟಿರ್ಬೇಕು. ವಯಸ್ಸಾಗ್ತಾ ಹೋದಂಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅಗೇನ್ ವೇಟಿಂಗ್ ಪೀರಿಯಡ್ ಕೂಡ ಆಮೇಲೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅದರ ಪರಿಣಾಮ. ಸೊ ಬೇಗನೆ ವೇಟಿಂಗ್ ಪೀರಿಯಡ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅರ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಇದರಿಂದ ಬಚಾವಾಗಬಹುದು. ನೆಕ್ಸ್ಟ್ ಮೆಡಿಕಲ್ ಹಿಸ್ಟ್ರಿಯನ್ನ ಮುಚ್ಚಿಡೋದು. ವ್ಯಕ್ತಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಕಂಟ್ರೋಲ್ ನಲ್ಲಿರುತ್ತೆ, ಆದ್ರೆ ಜಾಸ್ತಿ ವರ್ಸ್ಟ್ ಆಗ್ಲಿಕ್ಕೆ ಬಿಟ್ಟಿಲ್ಲ, ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಏನ್ ಮಾಡ್ತಾರೆ, ಕಂಟ್ರೋಲ್ ನಲ್ಲಿ ಇದೆಯಲ್ಲ ಅಂತ ಹೇಳಿ ಇನ್ಶೂರೆನ್ಸ್ ತಗೊಳ್ಳುವಾಗ ಅದನ್ನ ಮುಚ್ಚಿಡ್ತಾರೆ. ಆರಾಮಾಗಿದೆ, ನನಗೇನು ಸಮಸ್ಯೆ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಆದ್ರೆ ಆ ರೀತಿ ಮಾಡಿದಾಗ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕ್ಲೇಮ್ ಮಾಡೋಕೆ ಹೋದಾಗ, ಹಾಸ್ಪಿಟಲೈಸ್ ಆದಾಗ, ಅದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಗೊತ್ತಾದಾಗ ಕ್ಲೇಮ್ ರಿಜೆಕ್ಟ್ ಆಗುತ್ತೆ ಇನ್ಸ್ಟೆಂಟ್ ಆಗಿ. ಯಾಕಂದ್ರೆ ಎಷ್ಟೋ ಸಲ ಡಾಕ್ಟರ್ಸ್ ಗೊತ್ತಾಗುತ್ತೆ ಇದು ಯಾವಾಗಿಂದ ಇದೆ ಅಂತ ಹೇಳಿ. ಉದಾಹರಣೆಗೆ ಲಿವರ್ ಅಲ್ಲಿ ಆಗಿರೋ ಇಶ್ಯೂಸ್, ಆಲ್ಕೋಹಾಲಿಸಮ್, ದುಶ್ಚಟಗಳು ಗೊತ್ತಾಗದವ್ರು ನೋಡಿದ ತಕ್ಷಣ ಇದು ಕ್ರಾನಿಕ್ ಅಥವಾ ಇವಾಗ ಶುರುವಾಗಿರೋದ ಅಂತ ಹೇಳಿ. ಜೊತೆಗೆ ಹಳೆ ಸರ್ಜರಿಗಳು, ಕ್ರಾನಿಕ್ ಕಾಯಿಲೆಗಳು ಅವ್ರಿಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಡಾಕ್ಟರ್ಸ್ ರಿಪೋರ್ಟ್ ಅಲ್ಲಿ ಹಾಕ್ಬಿಡ್ತಾರೆ ಅದನ್ನ. ಅಲ್ಲಿ ಸ್ಕ್ಯಾಮ್ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಡಾಕ್ಟರ್ನ ಒಳಗೆ ಹಾಕ್ತಾರೆ. ಆಮೇಲೆ ಸ್ಕ್ಯಾಮ್ ಮಾಡಿದ್ರೆ ಸುಳ್ಳೆಲ್ಲ ಬರ್ಸಿದ್ರೆ. ಸೊ ಡಾಕ್ಟರ್ಗಳು ಬರೆಯಲ್ಲ ಸುಳ್ಳು, ಹೆಚ್ಚಿನ ಡಾಕ್ಟರ್ಗಳು. ಜೊತೆಗೆ ಮೆಡಿಕಲ್ ಹಿಸ್ಟ್ರಿಯನ್ನು ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನಿಗಳು. ಆಗ ಸ್ನೇಹಿತರೆ ನಿಮ್ಮ ಲ್ಯಾಬ್ ಟೆಸ್ಟ್, ಆಸ್ಪತ್ರೆ ವಿಸಿಟ್, ಹಳೆ ಪ್ರಿಸ್ಕ್ರಿಪ್ಷನ್ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಅವಾಗ ಇದೆಲ್ಲ ಮುಂಚೆನೇ ಇದ್ದ ಸಮಸ್ಯೆ ಅಂತ ಗೊತ್ತಾದ್ರೆ, ಅದನ್ನ ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ ಮುಚ್ಚಿಟ್ಟಿದ್ದಾರೆ ಅಂತ ಗೊತ್ತಾದ್ರೆ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ ಇನ್ಶೂರೆನ್ಸ್ ಮಾಡಿಸಬೇಕಾದ್ರೆ ಆಲ್ರೆಡಿ ಇರೋ ಆರೋಗ್ಯದ ಸಮಸ್ಯೆಗಳು, ಆಲ್ರೆಡಿ ಆಗಿರೋ ಸರ್ಜರಿಗಳು, ದುಶ್ಚಟಗಳ ವಿಚಾರಗಳು ಎಲ್ಲವನ್ನ ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡಿರಲೇಬೇಕು. ಅವಾಗ ನಿಮ್ಮ ಪ್ರೀಮಿಯಂ ಒಂಚೂರು ಜಾಸ್ತಿ ಆಗ್ಬೋದು, ಆದ್ರೆ ಕವರೇಜ್ ಸಿಗುತ್ತೆ. ಆಮೇಲೆ ರಿಜೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಪಾಲಿಸಿಯಲ್ಲಿ ಮೆನ್ಷನ್ ಆಗಿ ಬರುತ್ತೆ. ಅದಕ್ಕೊಂಚೂರು ಎಕ್ಸ್ಟ್ರಾ ವೇಟಿಂಗ್ ಪೀರಿಯಡ್ ಕೂಡ ಅವ್ರು ಕೊಡ್ಬೋದು, ಬಟ್ ಪಾಲಿಸಿಯಲ್ಲಿ ಮೆನ್ಷನ್ ಆಗಿ ಬರುತ್ತೆ. ಆಮೇಲೆ ಅವ್ರು ನಿಮಗೆ ನೀವು ಸುಳ್ಳು ಹೇಳಿದ್ರಿ ಅಂತ ಹೇಳಕ್ಕೆ ಬರಲ್ಲ. ಪಾಲಿಸಿಯಲ್ಲೇ ಇದೆಯಲ್ರಿ, ಮುಂಚೆನೇ ಹೇಳಿದಿನಲ್ರಿ ಅಂತ ನೀವು ತೋರಿಸಬಹುದು. ಆಸ್ಪತ್ರೆ ದಾಖಲೆಗಳಲ್ಲಿ ತಪ್ಪು. ಕೆಲವೊಂದ್ಸಲ ಆಸ್ಪತ್ರೆಯವರು ಮಾಡೋ ತಪ್ಪುಗಳಿಂದಲೂ ಕೂಡ ಇನ್ಶೂರೆನ್ಸ್ ಕ್ಲೇಮ್ಸ್ ರಿಜೆಕ್ಟ್ ಆಗುತ್ತೆ. ಉದಾಹರಣೆಗೆ ಡೆಂಗ್ಯೂ ಬಂದು ನೀವು ಅಡ್ಮಿಟ್ ಆಗಿರ್ತೀರಾ, ಆದ್ರೆ ಆಸ್ಪತ್ರೆ ಸ್ಟಾಫ್ ಕೆಲಸದ ಗೋಜಲಲ್ಲಿ ವೈರಲ್ ಫೀವರ್ ಅಂತ ಪ್ರಿಂಟ್ ಮಾಡಿರ್ತಾರೆ. ಅಷ್ಟೇ ಸಾಕು. ಒಂದೊಂದು ಕಾಯಿಲೆಗೂ ಒಂದೊಂದು ಡಯಾಗ್ನೋಸ್ಟಿಕ್ ಕೋಡ್ ಅಂತ ಇರುತ್ತೆ. ಉದಾಹರಣೆಗೆ ಡೆಂಗ್ಯೂಗೆ ಬೇರೆ ಕೋಡ್, ವೈರಲ್ ಫೀವರ್ಗೆ ಬೇರೆ ಕೋಡ್ ಇರುತ್ತೆ. ಆ ಕೋಡ್ ತಪ್ಪಾಗಿ ಕೊಟ್ಟರು ಕೂಡ ಕ್ಲೇಮ್ಸ್ ರಿಜೆಕ್ಟ್ ಆಗಬಹುದು.
ಅದೇ ರೀತಿ ಡಿಸ್ಚಾರ್ಜ್ ಸಮ್ಮರಿ ಡೀಟೇಲ್ಸ್ನಲ್ಲಿ ತಪ್ಪಿದ್ರೆ, ಡಾಕ್ಟರ್ಗಳ ಸಿಗ್ನೇಚರ್ ಮಿಸ್ ಆದರೆ, ಕೇಸ್ ಶೀಟ್ ಸರಿಯಾಗಿ ಬರೆದಿಲ್ಲ ಅಂದರೆ, ಈ ರೀತಿ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಕೂಡ ಕ್ಲೇಮ್ಸ್ ರಿಜೆಕ್ಷನ್ಗೆ ಕಾರಣ ಆಗಬಹುದು. ಈ ರೀತಿ ಇನ್ಶೂರೆನ್ಸ್ ಕ್ಲೇಮ್ ರಿಜೆಕ್ಟ್ ಆಗೋದಕ್ಕೆ ಇನ್ನೊಂದಷ್ಟು ಕಾರಣಗಳಿದಾವೆ. ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ವಿಚಾರ. ಕ್ಲೇಮ್ ರಿಜೆಕ್ಟ್ ಆಗದೆ ಇರೋದಕ್ಕೆ ಏನೇನು ಮಾಡಬೇಕು ಅನ್ನೋದು ಜನರಿಗೆ ಗೊತ್ತಿರೋದಿಲ್ಲ. ಟೆಕ್ನಿಕಲ್ ಡೀಟೇಲ್ಸ್ ಅಷ್ಟಾಗಿ ಐಡಿಯಾ ಇರೋದಿಲ್ಲ. ನಾವು ಎಷ್ಟು ಸಲ ಹೇಳಿದ್ರು ಕೂಡ ಕೇಳಿಸ್ಕೊಂಡಿರ್ತಾರೆ ಮತ್ತು ಮರ್ತಿರ್ತಾರೆ. ಅದು ಗೊತ್ತಾಗೋದು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆದಾಗಲೇ ಗೊತ್ತಾಗೋದು, ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗಲೇ. ಸೊ ಇಂಥ ಪರಿಸ್ಥಿತಿಗಳಲ್ಲೇ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಡಿಟೋ ನಿಮಗೆ ತುಂಬ ಯೂಸ್ ಆಗ್ಬೋದು. ಡಿಟೋ ಒಂದು ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರ್, ಅಗ್ರಿಗೇಟರ್. ಬೆಂಗಳೂರಿನ ಪ್ರತಿಷ್ಠಿತ ಸ್ಟಾಕ್ ಬ್ರೋಕರೇಜ್ ಕಂಪನಿ ಝೀರೋದಾ ಇದೆಯಲ್ಲ, ಅದರ ಫೌಂಡರ್ಸ್ ನಿತಿನ್ ಮತ್ತು ನಿಖಿಲ್ ಕಾಮತ್ ಸಪೋರ್ಟ್ ಇನ್ವೆಸ್ಟ್ ಮಾಡಿರೋ ಇನ್ಶೂರೆನ್ಸ್ ಕಂಪನಿ ಇದು, ಇನ್ಶೂರೆನ್ಸ್ ಅಗ್ರಿಗೇಟರ್ ಕಂಪನಿ. ಈ ಡಿಟೋ ಮೂಲಕ ನೀವು ಅವರ ಅಡ್ವೈಸ್ನೊಂದಿಗೆ ತಗೊಂಡಾಗ, ಫ್ರೀ ಅಡ್ವೈಸ್, ನಿಮಗೆ ಇನ್ಶೂರೆನ್ಸ್ ಅಷ್ಟೇ ಸಿಗೋದಿಲ್ಲ, ಅದ್ರ ಜೊತೆಗೆ ಕ್ಲೇಮ್ ಸಪೋರ್ಟ್. ಒಂದು ವೇಳೆ ಇನ್ಶೂರೆನ್ಸ್ ರಿಜೆಕ್ಟ್ ಆದರೆ ಅದು ಯಾಕೆ ರಿಜೆಕ್ಟ್ ಆಯಿತು ಅನ್ನೋದನ್ನು ಗುರುತಿಸೋದ್ರಿಂದ ಹಿಡಿದು ಡಾಕ್ಯುಮೆಂಟ್ಸ್ನ ರಿವ್ಯೂ ಮಾಡಿ ಮತ್ತೊಮ್ಮೆ ಕ್ಲೇಮ್ಸ್ಗೆ ಅಪೀಲ್ ರೆಡಿ ಮಾಡೋವರೆಗೂ ಕೂಡ ಡಿಟೋದವರು ಪ್ರತಿಯೊಂದಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಗತ್ಯ ಬಂದರೆ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಯಾವ ರೀತಿ ಕ್ರಮ ತಗೊಳ್ಬಹುದು ಅನ್ನೋ ಗೈಡೆನ್ಸ್ ಕೂಡ ಸಿಗುತ್ತೆ ಫ್ರೀಯಾಗಿ. ಅಲ್ಲದೆ ಆಸ್ಪತ್ರೆ ಸೇರುವಾಗ ಡಿಟೋದ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಹಾಗೆ ಡಿಟೋದವರು ನೋ ಸ್ಪ್ಯಾಮ್ ಪಾಲಿಸಿಗಳನ್ನು ಆಫರ್ ಮಾಡ್ತಾರೆ. ಅಂದರೆ ನಿಮಗೆ ಬೇರೆ ಪ್ಲಾಟ್ಫಾರ್ಮ್ಸ್ ರೀತಿ ಪದೇ ಪದೇ ಕಾಲ್ ಮಾಡೋದಿಲ್ಲ. ನೀವು ಚೂಸ್ ಮಾಡೋ ಟೈಮ್ನಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕೇಳಿದಾಗ ಮಾತ್ರ ಫ್ರೀ ಕನ್ಸಲ್ಟೇಷನ್ ಕಾಲ್ನ ನೀವು ಬುಕ್ ಮಾಡ್ಕೊಂಡಾಗ ಮಾತ್ರ ಕಾಲ್ ಬರುತ್ತೆ. ಕನ್ನಡದಲ್ಲೇ ನೀವು ಕಂಪ್ಲೀಟ್ ಮಾಹಿತಿ ಪಡೆಯೋಕೆ ಬುಕ್ ಮಾಡ್ಕೋಬಹುದು, ಮೆನ್ಷನ್ ಮಾಡಿ ಕನ್ನಡದಲ್ಲಿ ಬೇಕು ಅಂತ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಡಿಟೋದ ಫ್ರೀ ಕನ್ಸಲ್ಟೇಷನ್ನ ಲಿಂಕ್ ಅನ್ನು ಕೊಟ್ಟಿರ್ತೀವಿ, ಆಸಕ್ತರು ಚೆಕ್ ಮಾಡಬಹುದು. ಈಗ ವರದಿಯಲ್ಲಿ ಕಂಟಿನ್ಯೂ ಆಗೋಣ. ಸಬ್ ಲಿಮಿಟ್. ಸ್ನೇಹಿತರೆ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗಳಿಗೆ ವೇಟಿಂಗ್ ಪೀರಿಯಡ್ ಇರೋ ಥರನೇ ಆಸ್ಪತ್ರೆ ಅಡ್ಮಿಟ್ ಆದಾಗ ನಾವು ಆಯ್ಕೆ ಮಾಡಿಕೊಳ್ಳೋ ವಾರ್ಡ್ ಅಥವಾ ರೂಮ್ಗೆ ರೂಮ್ ರೆಂಟ್ ಕ್ಯಾಪ್ ಅಥವಾ ರೂಮ್ ರೆಂಟ್ ಲಿಮಿಟ್ ಇರುತ್ತೆ. ಆದರೆ ಇನ್ಶೂರೆನ್ಸ್ ತಗೊಳ್ಳೋರಿಗೆ ಗೊತ್ತಿಲ್ಲದಿರೋ ವಿಚಾರ ಏನು ಅಂದರೆ, ಆ ರೂಮ್ ರೆಂಟ್ ಲಿಮಿಟ್ನಿಂದ ನಮ್ಮ ಇಡೀ ಆಸ್ಪತ್ರೆ ಬಿಲ್ಗೆ ಲಿಮಿಟ್ ಅಪ್ಲೈ ಆಗುತ್ತೆ. ಉದಾಹರಣೆಗೆ, ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ನಲ್ಲಿ 3,000 ರೂಪಾಯಿ ರೂಮ್ ರೆಂಟ್ ಲಿಮಿಟ್ ಹಾಕೊಂಡ್ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ, ದುಡ್ಡು ಉಳಿಸೋಕ್ಕೆ ಪ್ರೀಮಿಯಂನಲ್ಲಿ. ಆದರೆ ನಾವು 6,000 ರೂಪಾಯಿನ ರೂಮ್ ತಗೊಂಡು ಅರ್ಧ ದುಡ್ಡನ್ನು ನಾವು ಕಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತೀರಿ. ಆಗ ಇನ್ಶೂರೆನ್ಸ್ ಕಂಪ್ನಿ ಬರೀ ರೂಮ್ ರೆಂಟ್ ಯಾಕೆ, ಇಡೀ ಆಸ್ಪತ್ರೆ ಬಿಲ್ಲನ್ನೇ ಅರ್ಧ ನೀವು ಕಟ್ಟಿ ಅಂತ ಹೇಳಿ ಅರ್ಧ ಮಾತ್ರ ಕ್ಲೇಮ್ ಕೊಡ್ತಾರೆ. 2 ಲಕ್ಷ ರೂಪಾಯಿ ಬಿಲ್ ಆದರೆ 1 ಲಕ್ಷ ನಾವೇ ಕಟ್ಟಬೇಕಾಗತ್ತೆ ಆಮೇಲೆ. ಹಾಗಾಗಿ ಎಗೇನ್ ರೂಮ್ ರೆಂಟ್ ಕ್ಯಾಪ್ ಇರಲೇಬಾರ್ದು, ಅಥವಾ ದೊಡ್ಡ ಪ್ರಮಾಣದ ಒಂದು 15-20 ಸಾವಿರ ರೂಪಾಯಿನಾದರೂ ಪರ್ ಡೇ ರೂಮ್ ರೆಂಟ್ದು ಅಷ್ಟಾದರೂ ಲಿಮಿಟ್ ಇರಬೇಕು, ಇಲ್ಲಾಂದರೆ ಇರಲೇಬಾರ್ದು ಕ್ಯಾಪ್. ಅಂಥ ಪಾಲಿಸಿನೇ ತಗೋಬೇಕು ನೀವು. ನೆಕ್ಸ್ಟ್, ಪಾಲಿಸಿ ಲ್ಯಾಬ್ಸ್. ಕೇವಲ 1 ದಿನ 2 ದಿನ ನೀವು ಪ್ರೀಮಿಯಂ ಕಟ್ಟೋದು ತಡವಾಗಿ ನಿಮ್ಮ ಪಾಲಿಸಿ ಲ್ಯಾಬ್ಸ್ ಆಗ್ತಾ ಇದ್ರೂ ಕೂಡ ನಿಮ್ಮ ಕ್ಲೇಮ್ಸ್ ಅಪ್ರೂವ್ ಆಗಲ್ಲ. ನೀವು ಕಟ್ಟೇ ಇಲ್ಲ ದುಡ್ಡು, ಅವಧಿ ಮುಗಿದ ಮೇಲೆ ಈಗ ನೀವು ಕ್ಲೇಮ್ ಮಾಡಕ್ಕೆ ಬರ್ತಾ ಇದ್ದೀರಾ ಅನ್ನೋದು ಈಸಿ ರೀಸನ್ ಕೊಟ್ಟು ರಿಜೆಕ್ಟ್ ಮಾಡ್ತಾರೆ. ಪ್ರತಿ ತಿಂಗಳಾಗ್ತಿದ್ದ ಹಾಗೆ ಪ್ರೀಮಿಯಂ ಆಟೋಮ್ಯಾಟಿಕ್ ಆಗಿ ಕಟ್ಟಾಗಲಿ ಅಂತ ಆಟೋ ಡೆಬಿಟ್ ಕೂಡ ಆನ್ ಮಾಡಿರ್ಬೋದು ನೀವು. ಆದರೆ ಯಾವುದೋ ಸರ್ವರ್ ಸಮಸ್ಯೆಯಿಂದ ಫೇಲ್ ಆಗಿತ್ತು ಅಂತ ಹೇಳಿದ್ರೆ, ಅಥವಾ ಆ ಟೈಮ್ನಲ್ಲಿ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಪೇ ಆಗಿರಲಿಲ್ಲ ಅಂತ ಹೇಳಿದ್ರು ಕೂಡ, ಆ ಟೈಮ್ನಲ್ಲೇ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಕ್ಲೇಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಯಾವಾಗಲೂ ಪಾಲಿಸಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಬೇಕು. ಕ್ಲೇಮ್ ಅಪ್ಲೈ ಮಾಡೋಕೆ ಮುಂಚೆ ಪ್ರೀಮಿಯಂ ಪೇ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇನ್ನು ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ ರಿಜೆಕ್ಷನ್ ನೋಡೋದಾದರೆ, ಅಗೇನ್ ಇಲ್ಲೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಥರನೇ ಇಲ್ಲೂ ಕೂಡ ಅನ್ವಯ ಆಗುತ್ತೆ. ಧೂಮಪಾನ, ಮದ್ಯಪಾನಗಳ ಅಭ್ಯಾಸವನ್ನು ಡಿಸ್ಕ್ಲೋಸ್ ಮಾಡದೆ ಇನ್ಶೂರೆನ್ಸ್ ತಗೊಂಡಿದ್ರೆ, ಅಥವಾ ನಿಮ್ಮ ಇನ್ಕಮನ್ನು ತಪ್ಪಾಗಿ ಸುಳ್ಳಾಗಿ ತೋರಿಸಿ ನೀವು ಇನ್ಶೂರೆನ್ಸನ್ನು ಖರೀದಿ ಮಾಡಿದ್ದಿದ್ರೆ, ಅಥವಾ ಹಳೆ ಆರೋಗ್ಯ ಸಮಸ್ಯೆಗಳನ್ನ ಡಿಸ್ಕ್ಲೋಸೇ ಮಾಡಿದ್ರು ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನೆಕ್ಸ್ಟ್, ಇನ್ಶೂರೆನ್ಸ್ ಕಂಪನಿ ನಿಮಗೆ ಕ್ಲೇಮ್ ಓಕೆ ಮಾಡೋಕ್ಕಿಂತ ಮುಂಚೆ, ಗ್ರಾಂಟೆಡ್ ಅಂತ ಹೇಳಿ ದುಡ್ಡು ಕೊಡೋಕ್ಕಿಂತ ಮುಂಚೆ, ಅಪ್ರೂವ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ನಾವೀಗ ನೋಡ್ತಾ ಹೋಗೋಣ. ಈ ವಿಡಿಯೋದ 2ನೇ ಸೆಗ್ಮೆಂಟ್ ಇದು. ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ಸ್ ಕೊಡೋಕ್ಕೂ ಮುಂಚೆ ಮೊದಲು ಆಸ್ಪತ್ರೆ ಅಡ್ಮಿಷನ್ ಜಸ್ಟಿಫಿಕೇಶನ್ ಚೆಕ್ ಮಾಡ್ತಾರೆ. ನಿಜಕ್ಕೂ ಹುಷಾರಿಲ್ಲ ಆಸ್ಪತ್ರೆ ಸೇರಿದಾರಾ, ಜೆನ್ಯೂನ್ ಮೆಡಿಕಲ್ ಕೇಸಾ ಅಂತ ನೋಡ್ತಾರೆ. ನಿಮ್ಮ ಮೆಡಿಕಲ್ ರಿಪೋರ್ಟ್ಗಳು ಹಾಗೂ ಡಯಾಗ್ನೋಸಿಸ್ ದಾಖಲೆ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ. ಹಾಗೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ನಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ಹೆಸರು, ಅಡ್ರೆಸ್ ಸೇರಿ ಪ್ರತಿಯೊಂದು ಮಾಹಿತಿ ಎಲ್ಲ ಡಾಕ್ಯುಮೆಂಟ್ಸ್ ನಲ್ಲೂ ಸೇಮ್ ಇರಬೇಕು. ಜೊತೆಗೆ ನಿಮ್ಮ ಹಳೆ ಮೆಡಿಕಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ನೀವು ತಗೊಳ್ತಿರೋ ಟ್ರೀಟ್ಮೆಂಟ್ ಆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಟರ್ಮ್ಸ್ಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಆ ಟ್ರೀಟ್ಮೆಂಟ್ಗೆ ಕವರೇಜ್ ಇದೆಯಾ, ಆ ರೀತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಒಂದು ವೇಳೆ ಇಷ್ಟರಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಕಂಪನಿ ಅದನ್ನ ರೈಸ್ ಮಾಡುತ್ತೆ. ನಂತರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಕ್ಲೇಮ್ ಸಿಗೋದು ಡಿಲೇ ಆಗ್ಬೋದು ಅಥವಾ ರಿಜೆಕ್ಟ್ ಕೂಡ ಆಗ್ಬೋದು. ಒಂದು ವೇಳೆ ರಿಜೆಕ್ಟ್ ಆದ್ರೆ ಏನ್ ಮಾಡಬಹುದು, ನೆಕ್ಸ್ಟ್ ಏನ್ ಆಪ್ಷನ್ ಇದೆ, ಇದು 3ನೇ ಸೆಗ್ಮೆಂಟ್. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ರಿಜೆಕ್ಟ್ ಆದ್ರೆ ಮೊದಲು ರಿಜೆಕ್ಷನ್ಗೆ ಆ ಕಂಪನಿ ಕೊಟ್ಟಿರೋ ಕಾರಣಗಳನ್ನ ಕೇರ್ಫುಲ್ ಆಗಿ ಓದಬೇಕು. ಇದು ಮೊದಲನೇ ವಿಚಾರ. ಯಾಕಂದ್ರೆ ಪ್ರತಿಯೊಂದು ಇನ್ಶೂರೆನ್ಸ್ ಡಿನಯಲ್ ಕೂಡ ಇನ್ಶೂರೆನ್ಸ್ನ ಯಾವುದಾದ್ರು ಒಂದು ಟರ್ಮ್ ಅಥವಾ ಕಂಡೀಷನ್ಗೆ ಅಥವಾ ಕ್ಲಾಸ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನೆಕ್ಸ್ಟ್, 2ನೇದು
ಇನ್ಶೂರೆನ್ಸ್ ಡಿನಯಲ್ ಆದ ತಕ್ಷಣ ಅಥವಾ ಕ್ಲೇಮ್ ರಿಜೆಕ್ಟ್ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಇರೋ ಒಂದು ಫೈಲ್ ರೆಡಿ ಮಾಡಿ. ಅದರಲ್ಲಿ ನಿಮ್ಮ ಬಿಲ್ಗಳು, ರಿಪೋರ್ಟ್ಸ್, ಪ್ರಿಸ್ಕ್ರಿಪ್ಷನ್ಗಳು, ಡಿಸ್ಚಾರ್ಜ್ ಸಮ್ಮರಿ, ಇನ್ಶೂರೆನ್ಸ್ ಪಾಲಿಸಿಯ ಕಾಪಿ ಎಲ್ಲ ಸೇರಿ ಡಾಕ್ಯುಮೆಂಟ್ಸ್ ಒಂದು ಫೈಲ್ ಅಲ್ಲಿ ಹಾಕೊಳ್ಳಿ. ಹಾಗೆ ಅಪೀಲ್ ಮಾಡುವಾಗ ನಿಮ್ಮ ಇನ್ಶೂರೆನ್ಸ್ ಕಂಪನಿಯ ಗ್ರೀವಾನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಏನಿರುತ್ತೆ ಆ ಮೆಕ್ಯಾನಿಸಮ್ ಮೂಲಕ ಅಪೀಲ್ ಮಾಡಿ. ಯಾಕಂದ್ರೆ ಈ ರೀತಿ ಅಪೀಲ್ ಮಾಡಿದಾಗ ಸಾಕಷ್ಟು ಕೇಸ್ಗಳು ರಿವರ್ಸ್ ಆಗಿವೆ. ಹಾಗೆ ಒಂದು ವೇಳೆ ಕ್ಯಾಶ್ಲೆಸ್ ಕ್ಲೇಮ್ ರಿಜೆಕ್ಟ್ ಆದ್ರೆ ನೀವೇ ಆಸ್ಪತ್ರೆ ಬಿಲ್ ಕಟ್ಟಬೇಕಾಗಿ ಬಂದ್ರೆ ರಿಯಂಬರ್ಸ್ಮೆಂಟ್ಗೆ ಅಪ್ಲೈ ಮಾಡಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕ್ಯಾಶ್ಲೆಸ್ ರಿಜೆಕ್ಷನ್ ನಲ್ಲಿ ಆ ನಂತರ ಹಣ ಕ್ಲೇಮ್ ಆಗಿರುತ್ತೆ. ಇದು ನಿಮ್ಮ ಅಪೀಲ್ಗೆ ಕಂಪನಿ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಆಗ ಕೇಸನ್ನ ಎಸ್ಕಲೇಟ್ ಮಾಡಬಹುದು. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದು ಅವುಗಳ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಎಸ್ಕಲೇಷನ್ ವರ್ಕ್ ಆಗಬಹುದು. ಜೊತೆಗೆ ಸ್ನೇಹಿತರೆ, ಎಸ್ಕಲೇಷನ್ ಅಂತ ಬಂದಾಗ IRDAIಗೂ ಕೂಡ ನೀವು ಕಾಲ್ ಮಾಡಬಹುದು, ಮೇಲ್ ಕೂಡ ಮಾಡಬಹುದು. ಡೀಟೇಲ್ಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಬ್ಯಾಂಕ್ಗಳಿಗೆ RBI ಹೇಗೋ ಇನ್ಶೂರೆನ್ಸ್ ನಲ್ಲಿ IRDAI ಅವ್ರಿಗೂ ಕೂಡ ಮೇಲ್ ಮಾಡಿ ನೀವು ಇನ್ಶೂರೆನ್ಸ್ ಕಂಪನಿಗೆ ನೋಡಿ ನಾವು ಇಲ್ಲಿಗೂ ಕಂಪ್ಲೇಂಟ್ ಮಾಡ್ತಿದ್ದೀವಿ ಅಂತ ಹೇಳಿ ಅದರ ಕಾಪಿಯನ್ನು ಇವ್ರಿಗೂ ಕೂಡ ಸ್ಕ್ರೀನ್ ಶಾಟ್ ಕಳಿಸಬಹುದು. ಆವಾಗ ಇನ್ನೂ ಸ್ವಲ್ಪ ಅಲರ್ಟ್ ಆಗ್ತಾರೆ ಇನ್ಶೂರೆನ್ಸ್ ಕಂಪನಿಗಳು. ಹಾಗೆ ಸ್ನೇಹಿತರೆ, ಉಮಂಗ್ ಅನ್ನೋ ಆ್ಯಪ್ ಇದೆ. ಉಮಂಗ್ ಆ್ಯಪ್ ನಲ್ಲೂ ಕೂಡ ನೀವು ಬರೀ ಇನ್ಶೂರೆನ್ಸ್ ಅಂತಲ್ಲ, ಯಾವುದೇ ಸೇವೆ, ಒಂದು ಹೆಡ್ಸೆಟ್ ತಗೊಂಡು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ, ಅದಕ್ಕೆ ರಿಪೇರ್ ಕರೆಕ್ಟಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೂ ಕೂಡ ಕಂಪ್ಲೇಂಟ್ ರೇಸ್ ಮಾಡೋಕ್ಕಾಗುತ್ತೆ. ನಾನಂತೂ ಒಂದು 3-4 ಸಲ ಉಮಂಗ್ ಅನ್ನ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಇನ್ಶೂರೆನ್ಸ್ಗೂ ಯೂಸ್ ಮಾಡಿದ್ದಾರೆ, ಆಮೇಲೆ ಕ್ಲೇಮ್ ಆಯ್ತು ಅವರಿಗೆ. ಅದಾದ್ಮೇಲೆ ಸ್ನೇಹಿತರೆ, ನಾನಂತೂ ಈ ಗ್ಯಾಜೆಟ್ಸ್, ಫೋನು, ಒಂದ್ಸಲಿ ನಮ್ದು UPS ಹಾಳಾದಾಗ ಅದ್ರದ್ದು ಕರೆಕ್ಟಾಗಿ ಸರ್ವಿಸ್ ಕೊಟ್ಟಿಲ್ಲ ಅಂತ ಹೇಳಿ ಈ ತರ ಒಂದು 2-3 ಸಲ ನನಗೆ ಉಮಂಗ್ ನಿಂದ ಹೆಲ್ಪ್ ಸಿಕ್ಕಿದೆ. ಅವ್ರು ಕಸ್ಟಮರ್ ಕೇರ್ ಎಲ್ಲ ಟ್ರೈ ಮಾಡಿ ಅವ್ರು ಏನು ಕೇಳಿದಾಗ ಉಮಂಗ್ ಅಲ್ಲಿ ಹೋಗಿ ಅಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ಅನ್ನ ಇನ್ನೊಂದು ಸಪರೇಟ್ ಸೆಕ್ಷನ್ ಇರುತ್ತೆ. ಅಲ್ಲೊಂದು ಆ್ಯಪ್ ಒಳಗಡೆ ಆ್ಯಪ್ ತರ ಇರುತ್ತೆ. ಹಲವಾರು ಆ್ಯಪ್ಸ್ ಇದಾವೆ ಉಮಂಗ್ ಒಳಗಡೆನೆ, ಅಥವಾ ಸರ್ವಿಸಸ್ ಇದಾವೆ. ಅದರಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ಅಂತ ಒಂದಿದೆ. ಅದರಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಸ್ಕಲೇಟ್ ಮಾಡೋಕ್ಕಾಗತ್ತೆ. ಅದರಲ್ಲಿ ಎಸ್ಕಲೇಟ್ ಮಾಡಿದಾಗ ಪ್ರತಿ ಸಲ ನನಗಂತೂ ವರ್ಕ್ ಆಗಿದೆ. ನಾನು ಬೇರೆಯವ್ರು ರೆಕಮೆಂಡ್ ಮಾಡಿದ್ದೆ, ಅವ್ರಿಗೂ ಕೂಡ ವರ್ಕ್ ಆಗಿದೆ. ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನೀವು ಉಮಂಗ್ ಆ್ಯಪ್ ಡೌನ್ಲೋಡ್ ಮಾಡಬೇಕು, ಅದರಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ಅದರಲ್ಲಿ ಹೋಗ್ಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ಅಲ್ಲಿ ಹೋಗಿ ರೈಸ್ ಡಿಸ್ಪ್ಯೂಟ್ ಅಂತ ಮಾಡಿದ್ರೆ ಅಲ್ಲಿ ನಿಮಗೆ ಬರುತ್ತೆ ಯಾವ ಕಂಪನಿ, ಏನು ತಗೊಂಡಿದ್ದೀರಿ, ಏನು ಪ್ರಾಡಕ್ಟು, ಏನು ನಂಬರ್ಸ್ ಏನಾದ್ರದ್ದು, ಏನು ಕಂಪ್ಲೇಂಟ್ ಏನು ನಿಮ್ಮದು, ಅದಕ್ಕಿರೋ ಪ್ರೂಫ್ ಏನು, ಎಲ್ಲವನ್ನ ಅಪ್ಲೋಡ್ ಮಾಡಿ ಕೊಟ್ಟರೆ ಆಯಿತು. ಕಂಪನಿ ಬಾಯಿ ಮುಚ್ಕೊಂಡು ಬಂದು ಆ ಕಡೆಯಿಂದ ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಕ್ಲೋಸ್ ಆಗೋ ತನಕ ಓಪನ್ ಇರುತ್ತೆ. ಅವರು ಸುಳ್ಳು ಏನಾರು ಕಾರಣ ಕೊಟ್ಟು ಕ್ಲೋಸ್ ಮಾಡಿದ್ರೆ ಮತ್ತೆ ನೀವು ಓಪನ್ ಅಂತ ಕೊಡ್ಬೋದು. ಇಲ್ಲಿ ಮತ್ತೆ ಓಪನ್ ಆಗುತ್ತೆ. ಅದು ಅವರಾಗೆ ಕಾಲ್ ಮಾಡ್ತಾರೆ ಮತ್ತು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಗೊತ್ತಿಲ್ಲ, ನನಗಂತೂ ವರ್ಕ್ ಆಗಿದೆ. ಅದು ತುಂಬಾ ಅದ್ಭುತವಾಗಿರೋ ಆ್ಯಪ್ ಅದು ಉಮಂಗ್. ನಾವು ಇದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಏನೋ ಕೊನೆ ಸೆಗ್ಮೆಂಟ್, ಕ್ಲೇಮ್ ರಿಜೆಕ್ಷನ್ ತಡೆಯೋದು ಹೇಗೆ. ಬಹಳ ಸಿಂಪಲ್ ಸ್ನೇಹಿತರೆ. ನಿಮ್ಮ ವೈಟಿಂಗ್ ಪೀರಿಯಡ್ಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಅವನ್ನ ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ ಅಥವಾ ನೆನಪಿಟ್ಕೊಳ್ಳಿ. ಯಾವಾಗ ವೇಟಿಂಗ್ ಪೀರಿಯಡ್ಸ್ ಮುಗಿಯುತ್ತೆ ಅನ್ನೋದನ್ನ ತಿಳ್ಕೊಂಡಿರಿ. ಸಬ್ಲಿಮಿಟ್ ಇರೋ ಪ್ಲಾನ್ಸ್ ಅನ್ನ ಅವಾಯ್ಡ್ ಮಾಡಿ, ಅಥವಾ ಸಬ್ಲಿಮಿಟ್ ಇದ್ರೂ ಆಸ್ಪತ್ರೆ ವಾರ್ಡ್ ಆಯ್ಕೆ ಮಾಡುವಾಗ ನಿಮ್ಮ ಸಬ್ಲಿಮಿಟ್ ಗಿಂತ ಕಡಿಮೆ ಮೊತ್ತದ ರೂಮ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ನೆಟ್ವರ್ಕ್ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗಬೇಕು. ಯಾಕಂದ್ರೆ ಅಲ್ಲಿ ಪ್ರೊಸೆಸಿಂಗ್ ಕೂಡ ಈಸಿ ಇರುತ್ತೆ. ಏನ್ ನೆಟ್ವರ್ಕ್ ಆಸ್ಪತ್ರೆ ಅಂದ್ರೆ, ನೀವು ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ನಿಮ್ಮ ಇನ್ಶೂರೆನ್ಸ್ ಕಂಪನಿಯೊಂದಿಗೆ ಟೈಅಪ್ ಇದೆಯಾ ಅಂತ ಹೇಳಿ. ಸೊ ಏನಾಗುತ್ತೆ, ಕೆಲವರು ತುಂಬಾ ಕಮ್ಮಿ ರೇಟಿಗೆ ಇನ್ಶೂರೆನ್ಸ್ ಕವರೇಜ್ ಕೊಡ್ತೀವಿ, ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ತಾರೆ. ಜಾಸ್ತಿ ಹಾಸ್ಪಿಟಲ್ಸ್ ಇರೋದಿಲ್ಲ, ಹೊಸ ಕಂಪನಿ ಆಗಿರುತ್ತೆ. ಆದ್ರೆ ಕೆಲವೊಂದು ಪ್ರೀಮಿಯಂ ಜಾಸ್ತಿ ಇದ್ರೂ ಕೂಡ ಕೆಲ ಕಂಪನಿಗಳು, ಹಳೆ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಹೆಚ್ಚಿನ ಆಸ್ಪತ್ರೆಗಳನ್ನ ಕವರ್ ಮಾಡ್ತಾರೆ. ಅದೆಲ್ಲ ನೋಡ್ಕೋಬೇಕು ನೀವು ಸ್ವಲ್ಪ. ಎಷ್ಟು ಆಸ್ಪತ್ರೆ ಟೈಅಪ್ ಇದೆ ಇವರೊಟ್ಟಿಗೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಹೋಗಿರೋ ಆಸ್ಪತ್ರೆ, ಅಡ್ಮಿಟ್ ಆಗ್ತಿರೋ ಆಸ್ಪತ್ರೆ ಇನ್ಶೂರೆನ್ಸ್ ಕಂಪನಿಯೊಂದಿಗೆ ಟೈಅಪ್ ಇದ್ದಾರೆ ಅಂತ ಹೇಳಿದ್ರೆ ಕ್ಯಾಶ್ಲೆಸ್ ಆಗಿಬಿಡುತ್ತೆ. ಇಲ್ಲಾಂದ್ರೆ ನೀವು ಫಸ್ಟ್ ಕಟ್ಟಿ, ನೆಟ್ವರ್ಕಲ್ಲಿ ಇಲ್ಲ ಅಂದರೆ ನೀವು ಫಸ್ಟ್ ಕಟ್ಟಬೇಕು, ಬಿಲ್ಲು ದುಡ್ಡು ಅರೇಂಜ್ ಮಾಡಬೇಕು, ಸಾಲನೋ ಅಥವಾ ನಿಮ್ಮ ಅಕೌಂಟಲ್ಲಿರೋ ಸೇವಿಂಗ್ಸನ್ನು ಯೂಸ್ ಮಾಡಿ ಕಟ್ಟಬೇಕು. ಆಮೇಲೆ ಬಿಲ್ ತೊಗೊಂಡು ಇನ್ಶೂರೆನ್ಸ್ ಅವ್ರಿಗೆ ಕೊಟ್ಟು ಆಮೇಲೆ ಮತ್ತೆ ಕ್ಲೇಮ್ ಮಾಡ್ಕೊಳ್ಳೋಕೆ ಒದ್ದಾಡಬೇಕು. ರಿಯಂಬರ್ಸ್ಮೆಂಟ್, ರಿಫಂಡ್ ಆಮೇಲೆ ಕೊಡ್ತಾರೆ, ಹಾಗೆಲ್ಲ ಆಗುತ್ತೆ. ಸೊ ನೆಟ್ವರ್ಕ್ ಹಾಸ್ಪಿಟಲ್ ಸಂಖ್ಯೆ ಮತ್ತು ನಿಮಗೆ ಬೇಕಾಗಿರೋ ಹಾಸ್ಪಿಟಲ್ ಆ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಕಂಪ್ನಿಲಿ ಇದೆಯಾ ಅದೆಲ್ಲ ನೋಡ್ಕೋಬೇಕು ನೀವು. ಏನು ಡಿಜಿಟಲ್ ರೆಕಾರ್ಡ್ಗಳನ್ನು ಇಟ್ಕೊಳ್ಳೋದು, ಆಸ್ಪತ್ರೆ ಬಿಲ್, ಮೆಡಿಕಲ್ ರಿಪೋರ್ಟ್ಸ್ ಇವೆಲ್ಲ ಪೇಪರ್ ರೂಪದಲ್ಲಿದ್ರೆ ಕಳೆದು ಹೋಗ್ಬೋದು ಅಥವಾ ಫೇಡ್ ಆಗ್ಬೋದು. ಸೊ ಅವನ್ನ ಡಿಜಿಟಲ್ ಆಗಿ ಸ್ಕ್ಯಾನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೇಕು. PDF ಅಥವಾ ಯಾವುದೇ ಫಾರ್ಮೆಟ್ ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಏನು ಪಾಲಿಸಿ ತಗೊಳ್ಳುವಾಗ ಪ್ರತಿಯೊಂದು ಆರೋಗ್ಯ ಸಮಸ್ಯೆಯನ್ನ ಡಿಸ್ಕ್ಲೋಸ್ ಮಾಡಬೇಕು. ಆರಂಭದಲ್ಲಿ ಇದನ್ನ ನಿಮಗೆ ಹೇಳಿದ್ವಿ. ಇನ್ನು ಕಡೆಯದಾಗಿ ಇನ್ಶೂರೆನ್ಸ್ ಪ್ರೀಮಿಯಂಗಳನ್ನ ಟೈಮಿಗೆ ಕರೆಕ್ಟಾಗಿ ಕಟ್ಟಬೇಕು. ರಿನ್ಯೂವಲ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೋಬಾರ್ದು, ಡಿಲೇ ಮಾಡಬಾರ್ದು. ರಿಮೈಂಡರ್ ಇಟ್ಕೊಂಡು ಮಾಡಿದ್ರು ಪರವಾಗಿಲ್ಲ, ಟೈಮಿಗೆ ಕರೆಕ್ಟಾಗಿ ಕಟ್ಟಿ. ಇನ್ನು 15 ದಿನದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ಲಾಸ್ಟ್ ಡೇ ತನಕ ವೇಟ್ ಮಾಡಬೇಡಿ. 1 ವಾರ 2 ವಾರ ಮುಂಚೆನೆ ಅಟ್ಲೀಸ್ಟ್ ಕಟ್ಬಿಡಿ. ಬೇಗ ಕಟ್ಬಿಟ್ರೆ ಇವತ್ತಿಂದ ಮತ್ತೆ ಚೇಂಜ್ ಇಲ್ಲ, ಹಂಗಾಗಲ್ಲ. ನಿಮ್ದು ಹಳೆ ಪಾಲಿಸಿ ಮುಗಿದ ಮೇಲೇ ಹೊಸ ಪಾಲಿಸಿ ಮತ್ತೆ ಆಕ್ಟಿವೇಟ್ ಆಗೋದು. 15 ದಿನದ ವೇಸ್ಟ್ ಏನಾಗೋದಿಲ್ಲ ಬೇಗ ಕಟ್ಟಿದ್ರೆ. ಅದು ಕೂಡ ನಿಮ್ಮ ಮೈಂಡಲ್ಲಿರಲಿ. ಇಷ್ಟು ವಿಚಾರಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಟರ್ಮ್ ಇನ್ಶೂರೆನ್ಸ್ ಆಗಲಿ ರಿಜೆಕ್ಟ್ ಆಗೋ ಸಾಧ್ಯತೆ ಬಹಳ ಬಹಳ ಕಮ್ಮಿ. ಸೊ ಸ್ನೇಹಿತರೆ, ಕಡೆದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ಇನ್ಶೂರೆನ್ಸ್ನ ಪ್ರತಿಯೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಕನ್ನಡದಲ್ಲೇ ಫ್ರೀ ಇನ್ಶೂರೆನ್ಸ್ ಪ್ರೀಮಿಯಂ ಕನ್ಸಲ್ಟೇಷನ್ ಪಡ್ಕೊಳ್ಳೋಕೆ ಡಿಟೋದ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಕೊಟ್ಟಿರ್ತೀವಿ. ಫ್ರೀ ಆಗಿ ಸರ್ವಿಸ್ ಅನ್ನ ಪಡಿಬಹುದು. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.